ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಣ ಅವರೆಕಾಳು ಪಲ್ಯ ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಯಾವುದೇ ಥರದಂಥ ಮಸಾಲೆ ರುಬ್ದೇನೆ ಇದನ್ನು ಈ ಥರ ಗ್ರೇವಿ ಟೈಪ್ ಯಾವ ಥರ ಮಾಡೋದಂತ ನಿಮ್ಮ ಜೊತೆ ಸಿಂಪಲ್ಲಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚಪಾತಿ ಜೊತೆ, ಆಮೇಲೆ ಜೋಳದ ರೊಟ್ಟಿ, ರೈಸ್, ಆಮೇಲೆ ಪೂರಿ, ಇಂಥದ್ರದ್ದೆಲ್ಲದ್ರ ಜೊತೆನೂ ಇದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದೇ ಒಂದು ಸರಿ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಮಸಾಲೆ ಪದಾರ್ಥಗಳನ್ನು ಏನು ಯೂಸ್ ಮಾಡಿಲ್ಲ. ಸಿಂಪಲ್ಲಾಗಿಯೇ ಈ ಥರ ಗ್ರೇವಿ ಬರೋ ಥರ ಯಾವ ಥರ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ ಹೇಗೆ ಅಂತ. ಇವಾಗ ನಾನು ಇದಕ್ಕೆ ಒಣ ಅವರೆಕಾಳನ್ನ ಹೋಲ್ ನೈಟ್ ಅಂದರೆ ನೈಟೇ ನಾನು ನೆನೆ ಹಾಕಿರೋದು. ಇದನ್ನು 1 ಕಪ್ಪಷ್ಟು ನಾನು ತೊಗೊಂಡಿರೋದು. ನಿಮ್ಗೆ ಎಷ್ಟು ಬೇಕು ನೋಡಿ ಮೆಜರ್ಮೆಂಟ್ ನೋಡ್ಕೊಂಡು ಮಾಡ್ಕೋಬೋದು. ಇದನ್ನು ಓವರ್ ನೈಟ್ ನಾವು ನೆನೆ ಹಾಕಬೇಕಾಗತ್ತೆ. ಇದು ಹಸಿ ಅವರೆಕಾಳು ಬರುತ್ತಲ್ಲ, ಅದೇ ಥರನೇ ಇದು ಒಣ ಅವರೆಕಾಳು, ನಿಮ್ಗೆ ಗೊತ್ತೇ ಇದ್ದೇ ಇರುತ್ತೆ. ಹಸಿ ಅವರೆಕಾಳು ನಾವು ನಾರ್ಮಲ್ಲಾಗಿ ಡೈರೆಕ್ಟಾಗಿ ಕುಕ್ಕರಲ್ಲಿ ಸಿಟಿ ಕೂಗಿಸಿ ನಾವು ಪಲ್ಯನ ಮಾಡಿಬಿಡ್ಬೋದು. ಬಟ್ ಇದನ್ನು ಆ ಥರ ಮಾಡೋಕ್ಕಾಗಲ್ಲ, ನೈಟೇ ನಾವು ನೆನೆ ಹಾಕಬೇಕಾಗತ್ತೆ, ಯಾಕಂದರೆ ಗಟ್ಟಿ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾವು ನೆನೆ ಹಾಕಿರೋದನ್ನು ಕುಕ್ಕರ್ಗೆ ಹಾಕಿ ವಿಸಿಲ್ ಹಾಕ್ಕೊಳ್ಳೋಣ. 2 ವಿಸಿಲ್ ಬೇಡ ಫ್ರೆಂಡ್ಸ್, 1 ವಿಸಿಲ್ ಆದರೆ ಸಾಕಾಗತ್ತೆ. 2 ವಿಸಿಲ್ ಆದರೆ ಇದು ತುಂಬ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ನಾವು ಒಗ್ಗರಣೆ ಹಾಕಿದ ಮೇಲೂ ಸ್ವಲ್ಪ ನೀರು ಹಾಕಿ ನಾವೇನು ಕುದಿಸ್ತೀವಲ್ವ, ಆವಾಗ ತುಂಬಾ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ 1 ವಿಸಿಲ್ ಆದರೆ ನಮಗೆ ಸಾಕಾಗುತ್ತೆ. ಓಕೆ, ಇವಾಗ ನಾವು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಸ್ಟವ್ ಆನ್ ಮಾಡಿ ಪಾತ್ರೆ ಬಿಸಿ ಬಿಡೋಣ. ಇವಾಗ 2 ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಅಂದರೆ ಎಣ್ಣೆನ ಹಾಕ್ಕೊಳ್ಳೋಣ. ಅದು ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಅದು ಸ್ವಲ್ಪ ಚಿಟಪಟ ಅಂದಮೇಲೆ 1 ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಅದು ಕೆಂಪಗೆ ಆಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಮೀಡಿಯಮ್ ಸೈಜ್ ಸಾಕು, ಜಾಸ್ತಿ ಬೇಡ. 1 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದಾದಮೇಲೆ ಇದಕ್ಕೆ 1 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಮೆತ್ತಗೆ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೊಟೊನ 1 ಮೀಡಿಯಮ್ ಸೈಜ್ ಸಾಕು, ಟೊಮೊಟೊ ಜಾಸ್ತಿ ಬೇಡ ಫ್ರೆಂಡ್ಸ್, ಜಾಸ್ತಿ ಹಾಕಿದ್ರೆ ಹುಳಿ ಬರುತ್ತೆ. ಇವಾಗ ಇದು ಮೆತ್ತಗಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆರಡು ಸ್ವಲ್ಪ ಕಲಿಸ್ಕೊಳ್ಳಿ. ಇದಾದಮೇಲೆ ನಾನು ಇದಕ್ಕೆ ನೀವು ಒಣ ಖಾರ ಪುಡಿ ಆದರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟು ಕೂಡ ಯೂಸ್ ಮಾಡ್ಕೋಬೋದು. ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ನಾವು ಆಲ್ರೆಡಿ ಮಾಡಿ ಇಟ್ಟಿರ್ತೀವಿ ಮನೇಲಿ, ಸೊ ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಎಮರ್ಜೆನ್ಸಿ ಆವಾಗಲೇ ಮಾಡ್ಕೊಳ್ಳೋಕ್ಕೆ ಲೇಟಾಗಿಬಿಡುತ್ತಲ್ಲ, ಹೀಗಾಗಿ ನಾವು ಮೊದಲೇ ಮಾಡಿಟ್ಕೊಂಡಿರ್ತೀವಿ. ಇದಕ್ಕೇನೂ ಇಲ್ಲ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿರ್ತೀವಿ. ಈ ಖಾರನ ನಾವು ಅದೇ ಖಾರನ ಎಲ್ಲ ಪಲ್ಯಗೂ ಯೂಸ್ ಮಾಡ್ಕೊಳ್ತೀವಿ. ಅದೇ ಪೇಸ್ಟ್ ಇವಾಗ ನಿಮಗೆ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕು ನೋಡು ಅಷ್ಟನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನಾವು ಸ್ವಲ್ಪ ಜಾಸ್ತಿನೇ ಖಾರ ತಿಂತೀವಿ ನಮ್ಮ ಮನೇಲಿ, ಸೊ ನೀವು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ಮಕ್ಕಳು ಏನಾದರೂ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಧನಿಯಾ ಪೌಡರ್ನ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ಸಾಕು. ಮತ್ತು ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಮನೇಲೇ ಮಾಡಿರುವಂಥ ಮಸಾಲೆ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಮನೇಲೇ ಮಾಡಿರ್ತಾರೆ, ನಾವು ಹೊರಗಿಂದು ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ಮಸಾಲೆ ಪೌಡರ್ನ. ಹೇಗೆ ಮಾಡೋದಂತ ನಾನು ಯಾವುದಾದ್ರೂ ಒಂದು ಚಿಕ್ಕ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದು ನೀರು ಬಂದುಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಯಾವ ನೀರು ಅಂತಂದರೆ ನಾವೇನು ಅವರೆಕಾಳನ್ನ ಬೇಯಿಸೋಕೆ ಹಾಕಿದ್ವಲ್ಲ ಕುಕ್ಕರಲ್ಲಿ, ಅದೇ ನೀರನ್ನ ಸ್ವಲ್ಪ ಹಾಕ್ಕೊಂಡು ನಾನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಎಲ್ಲ ಮಸಾಲೆ ಪದಾರ್ಥಗಳು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಇವಾಗ ಅವರೆಕಾಳು ಏನಿರುತ್ತಲ್ವ ಅದೇ ಅವರೆಕಾಳನ್ನ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಟ್ರಿಕ್ ಏನಂತಂದರೆ ನೋಡಿ, ಇವಾಗ ನಾವು ಇದನ್ನು ಕಲಸಿದ್ರೆ ನೋಡ್ತಾ ಇರ್ಬೋದು, ನೀರು ಒಂದು ಕಡೆ ಆಗ್ತಾಯಿದೆ, ಸೊ ಕಾಳು ಒಂದು ಕಡೆ ಆಗ್ತಾಯಿದೆ, ಅಂದರೆ ಮಸಾಲೆ ಅಷ್ಟೊಂದು ಮಿಕ್ಸ್ ಆಗೋದಿಲ್ಲ. ಅದಕ್ಕೋಸ್ಕರ ಅದರಲ್ಲೇ ಸ್ವಲ್ಪ ನಾವು ಅವರೆಕಾಳನ್ನು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡಿ. ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ಬೇಡ, ಒಂದು ಸ್ವಲ್ಪ ತೊಗೊಂಡು ಅದನ್ನು ಇವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ. ತರಿಯಾಗಿ ಆದರೂ ಮಾಡಿ, ತೊಂದರೆ ಇಲ್ಲ, ಸ್ವಲ್ಪ ಪೇಸ್ಟ್ ಆದರೂ ಮಾಡಿ ನಡೆಯುತ್ತೆ. ಅದನ್ನೇ ಇವಾಗ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಯಾಕಂತಂದರೆ
ಈ ಪೇಸ್ಟ್ನ ಹಾಕಿದ್ರೆ ಒಂದು ಚೆನ್ನಾಗಿ ತಿಕ್ಕಾಗಿ ಗ್ರೇವಿ ಬರುತ್ತೆ. ನಾವು ಯಾವುದೇ ಕಾಳನ್ನ ಪಲ್ಯ ಮಾಡಿದ್ರು ಈ ಥರ ಒಂದು ಮೆಥಡನ್ನ ಯೂಸ್ ಮಾಡಿದರೆ ಖಂಡಿತವಾಗ್ಲೂ ಸಖತ್ತಾಗಿರುತ್ತೆ. ಟೇಸ್ಟೂ ಹಾಗೆ ಇರುತ್ತೆ ಆ್ಯಂಡ್ ತಿಕ್ಕಾಗಿ ಗ್ರೇವಿ ಥರ ಬರುತ್ತೆ. ಎಷ್ಟೋ ಹೋಟೆಲ್ಗಳಲ್ಲಿ ಇದೇ ಥರನೇ ಮಾಡ್ತಾರೆ ಆ್ಯಂಡ್ ಫಂಕ್ಷನ್ಗಳಲ್ಲೂ ಇದೇ ಥರನೇ ಮಾಡೋದು. ಅಂದರೆ ಅದು ಗ್ರೇವಿ ಥರ ಬರುತ್ತೆ. ಇಲ್ಲಾಂದರೆ ಕಾಳು ಒಂದು ಕಡೆ ಬಂದು ನಿಂತ್ಕೊಳ್ಳುತ್ತೆ, ಇದು ನೀರು ಥರ ಒಂದು ಕಡೆ ಬಂದು ನಿಂತ್ಕೊಳುತ್ತೆ ಮಸಾಲೆ ಟೈಪ್. ನೋಡಿ ಇವಾಗ ಅದು ಮಿಕ್ಸ್ ಆದಮೇಲೆ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಕೊಂಡ್ಬಿಡಬೇಕು. ನೋಡಿ ಫ್ರೆಂಡ್ಸ್, ಒಂದು 85% ಇದು ಆದಂಗೆ. ಇವಾಗ ನಾನು ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಗುರೆಳ್ ಪುಡಿ, ಗುರೆಳ್ ಬರುತ್ತಲ್ಲ, ಕರಿ ಗುರೆಳ್ ಬರುತ್ತಲ್ಲ, ಸೊ ಅದನ್ನು ಕೂಡ ನಾವು ಮನೇಲಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ. ಬದನೇಕಾಯಿ ಪಲ್ಯಗೆ, ಕೆಲವೊಂದು ಐಟಮ್ಸ್ಗಳು, ಇದು ಯಾವುದು ಬೆಂಡೆಕಾಯಿ, ಇವದಕ್ಕೆಲ್ಲದಕ್ಕೂ ನಾವು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ. ಇದನ್ನೇ ಯೂಸ್ ಮಾಡೋದು. ಅದೇ 1 ಟೇಬಲ್ ಸ್ಪೂನ್ ಅಷ್ಟೇ ಸಾಕು ಫ್ರೆಂಡ್ಸ್. ಅದನ್ನು ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿನ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ನಾವು 1 ನಿಮಿಷ ಸಾಕು. ಯಾಕಂದ್ರೆ ಆಲ್ರೆಡಿ ಎಲ್ಲ ಬೆಂದೋಗಿದೆ, ಆಲ್ರೆಡಿ ರೆಡಿ ಆದಂಗೆ ಪಲ್ಯ. ಇದನ್ನು ಒಂದೇ 1 ನಿಮಿಷ ನಾವು ಬೇಯಿಸ್ಕೊಂಬಿಡೋಣ. ಅಂದರೆ ಸ್ವಲ್ಪ ನೀರು ನೋಡಿಕೊಂಡೇ ಹಾಕ್ಕೊಳ್ಳಿ ನೀವು ಬೇಯಿಸ್ಕೋವಾಗ. ಈ ಹಂತದಲ್ಲಿ ನಿಮಗೆ ಗ್ರೇವಿ ಯಾವ ಥರ ಬೇಕು ನೋಡಿ, ಸ್ವಲ್ಪ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡಿ ಇವಾಗ 1 ನಿಮಿಷ ಬಿಟ್ಬಿಟ್ರೆ ನೋಡ್ಬೋದು ನಮ್ಮ ಒಣ ಅವರೆಕಾಳು ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಈ ಮೆಥಡಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್.